Hi fam, good morning. Welcome back to my mini vlog. ನಾವು ಹೊರಟಿದ್ದು ಮಂತ್ರಾಲಯಕ್ಕೆ, ಅಂತೂ ಇಂತೂ ಮಂತ್ರಾಲಯ ನೋಡ್ಕೊಂಡು ನೆಕ್ಸ್ಟ್ ಹೊರಟಿದ್ದು ಅಭಯಾಂಜನೇಯ ಸ್ವಾಮಿ ಟೆಂಪಲ್. ಅದು ಮಂತ್ರಾಲಯದಿಂದ ನಮಗೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಅಷ್ಟೇ. ಅದಾದಮೇಲೆ ತುಂಗಭದ್ರಾ ಬ್ರಿಡ್ಜ್ ಸಿಗುತ್ತೆ ನಮಗೆ, ಅದು ಡಿಸ್ಟೆನ್ಸ್ ಬಂದ್ಬಿಟ್ಟು 10 ಕಿಲೋಮೀಟರ್ಸ್ ಅಷ್ಟೇ. ಅದನ್ನು ನೋಡ್ಕೊಂಡು ಹಾಗೆ ಮುಂದೆ ಬೇರೆ ಪ್ಲೇಸ್ ಸಿಗುತ್ತೆ ನಮಗೆ, ಅದು ಅಪ್ಪಣ್ಣಾಚಾರ್ಯರ ಮನೆ, ಅಂದರೆ ರಾಘವೇಂದ್ರ ಸ್ವಾಮಿ ಅವರು ಅಲ್ಲೇ ತುಂಬ ವಿಶ್ರಾಂತಿ ಪಡಿತಿದ್ದ ಸ್ಥಳ ಅಂತ ಹೇಳ್ಬೋದು. ಅದು 21 ಕಿಲೋಮೀಟರ್ ಆಗುತ್ತೆ ನಮಗೆ, ಅಷ್ಟೇ ದೂರ. ನೆಕ್ಸ್ಟ್ ಅದಾದಮೇಲೆ ನಮಗೆ ಸಿಕ್ಕಿದ್ದು ಏಕಶಿಲಾ ಬೃಂದಾವನ ಬೆಟ್ಟ. ಅದು ತುಂಗಭದ್ರಾ ನದಿ ತೀರದಲ್ಲೇ ಇದೆ. ಅದು ನಾವು ಹೋಗಿದ್ದು 4ನೇ ಪ್ಲೇಸು, ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಅಷ್ಟೇ. ಅದಾದಮೇಲೆ ನಾವು ಮುಂದೆ ಹೋಗಿದ್ದ ಪ್ಲೇಸ್ ಯಾವುದಪ್ಪ ಅಂತ ಹೇಳಿದ್ರೆ ಪಂಚಮುಖಿ ಆಂಜನೇಯ ಟೆಂಪಲ್. ಅದೂ ಅಷ್ಟೇ ನನಗೆ ತುಂಬ ಹತ್ರನೇ ಇದೆ, 19 or 20 ಕಿಲೋಮೀಟರ್ ಅಷ್ಟೇ ಆಗುತ್ತೆ. ಅಲ್ಲಿ ಶ್ರೀ ಆಂಜನೇಯನ ಪಾದ ಇದೆ ಮತ್ತು ಅವ್ರು ಯೂಸ್ ಮಾಡ್ತಿದ್ದು ಚಪ್ಪಲಿ ಇದೆ. ನೆಕ್ಸ್ಟ್ ಸಿಕ್ಕಿದ 6ನೇ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿ. ಅಲ್ಲಿ ಲಕ್ಷ್ಮೀ ದೇವಿ ಟೆಂಪಲ್ ಇದೆ. ಅದಾದಮೇಲೆ ನಾವು ಹೋಗಿದ್ದು ಆರು ಜ್ಯೋತಿ. ಸೊ ಅಲ್ಲಿ 109 ಜ್ಯೋತಿರ್ಲಿಂಗ ಇದೆ. ಇನ್ನು ನಾನು ಪೂರ್ತಿ ವ್ಲಾಗ್ ನನ್ನ ರಿಷಿಕಾ ಗೌಡ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ, ಫ್ರೀ ಇದ್ದರೆ ಹೋಗಿ ಚೆಕ್ ಮಾಡಿ.